ನಮಸ್ಕಾರ, ನಾನು ಗಾಯತ್ರಿ ಸತೀಶ್ವ. ಪೊಳಲೀಸ್ ಕಿಚನ್ ಪ್ರೇಕ್ಷಕರಿಗೆ ಸ್ವಾಗತ. ನಾನಿವತ್ತು ಮಸ್ತಾಗಿರುವಂತಹ ಒಂದು ದೋಸೆ ರೆಸಿಪಿ ಜೊತೆ ಬಂದಿದ್ದೇನೆ. ಬೆಳಗಿನ ತಿಂಡಿ, ರಾತ್ರಿಯ ಫಲಹಾರಕ್ಕೆ ಇದೊಂದು ಒಳ್ಳೆಯ ರೆಸಿಪಿ. ಹತ್ತಿಯಷ್ಟೇ ಮೃದುವಾಗಿರುವಂತಹ ಸೌತೆಕಾಯಿ ದೋಸೆ ರೆಸಿಪಿ ಇದು. ಉದ್ದಿನ ಬೇಳೆಯನ್ನು ಬಳಸದೆ ಮೃದುವಾಗಿರುವ ಈ ದೋಸೆಯನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಅಕ್ಕಿಯನ್ನು ನೆನೆ ಹಾಕಬೇಕು. 2 ಕಪ್ ದೋಸೆ ಅಕ್ಕಿ ಅಥವಾ ಯಾವುದೇ ಬೆಳ್ತಿಗೆ ಅಕ್ಕಿಯನ್ನು ಬಳಸಬಹುದು. 1 ಟೇಬಲ್ ಚಮಚ ಮೆಂತೆ ಹಾಕಿ 2 ರಿಂದ 3 ಬಾರಿ ಚೆನ್ನಾಗಿ ತೊಳ್ಕೊಂಡು ನೆನೆಯೋದಕ್ಕೆ ಬೇಕಾಗುವಷ್ಟು ನೀರು ಸೇರಿಸಿ ಮುಚ್ಚಳ ಮುಚ್ಚಿ 4 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು. ರುಬ್ಬೋದಕ್ಕಿಂತ ಸ್ವಲ್ಪ ಮೊದಲು 1 ಕಪ್ ಆಗುವಷ್ಟು ಮಂಡಕ್ಕಿ ಅಥವಾ ಚರ್ಮುರಿಗೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ತೊಳೆದು ನೀರನ್ನು ಪೂರ್ತಿಯಾಗಿ ಹಿಂಡಿ ಮಂಡಕ್ಕಿಯನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಳಿ. ಮಂಡಕ್ಕಿ ನೆನೆಸಬೇಕಾಗಿಲ್ಲ, ಈ ರೀತಿ ತೊಳ್ಕೊಂಡ್ರೆ ಸಾಕು. ನಂತರ ಒಂದು ಸೌತೆಕಾಯಿ ಅಂದರೆ ಮಧ್ಯಮ ಗಾತ್ರದ ಒಂದು ಸೌತೆಕಾಯಿನ ತಗೊಂಡಿದ್ದೇನೆ. ಸಿಪ್ಪೆ ತೆಗೆದು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದನ್ನು ಸಹ ಮಿಕ್ಸರ್ ಜಾರಿಗೆ ಹಾಕ್ತಾ ಇದ್ದೇನೆ. ಸೌತೆಕಾಯಿ ತೀರಾ ಎಳೆದಾಗಿದ್ರೆ ಸಿಪ್ಪೆ ತೆಗಿಬೇಕಾಗಿಲ್ಲ, ಹಾಗೆ ಹಾಕ್ಕೋಬಹುದು. 1 ಕಪ್ನಷ್ಟು ಹಸಿ ತೆಂಗಿನ ತುರಿ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಕಪ್ ನೀರು ಸೇರಿಸಿ ನುಣ್ಣಗೆ ಇದನ್ನು ಅರ್ಕೊಳ್ಬೇಕು. ನೋಡಿ, ಅರ್ಕೊಂಡು ಬಂದಾಯಿತು. ಅರೆದಿರುವ ಮಿಶ್ರಣವನ್ನು ಪಾತ್ರೆಗೆ ವರ್ಗಾಯಿಸಿ ನೆನೆಸಿರುವ ಅಕ್ಕಿಯಿಂದ ನೀರು ಪೂರ್ತಿಯಾಗಿ ತೆಗೆದು ಅಕ್ಕಿಯನ್ನು ಮಿಕ್ಸರ್ ಜಾರಿಗೆ ಹಾಕಿ 1/4 ಕಪ್ ನೀರು ಸೇರಿಸಿ ಇದನ್ನು ಸಹ ನುಣ್ಣಗೆ ಅರಿಬೇಕು. ನೋಡಿ, ಈ ರೀತಿಯಲ್ಲಿ ರುಬ್ಕೊಂಡಾದ್ಮೇಲೆ ಇದನ್ನು ಸಹ ಪಾತ್ರೆಗೆ ಹಾಕಿ ಮಿಕ್ಸರ್ ಜಾರಿಗೆ 1/4 ಕಪ್, ಜಾಸ್ತಿ ನೀರು ಹಾಕೊಳ್ಳೋದು ಬೇಡ, 1/4 ಕಪ್ ನೀರು ಸೇರಿಸಿ ಆ ನೀರನ್ನು ಹಾಕಿ ಕೈಯಿಂದಲೇ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಈ ಹದಕ್ಕೆ ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ. ಇನ್ನು ಮುಚ್ಚಳ ಮುಚ್ಚಿ 8 ರಿಂದ 10 ಗಂಟೆಗಳ ಕಾಲ ಅಥವಾ ರಾತ್ರಿ ಪೂರ್ತಿಯಾಗಿ ಹುದುಗು ಬರೋದಕ್ಕೆ ಬಿಡಿ. ಬೆಳಗ್ಗೆ ನೋಡಿ, ಹಿಟ್ಟು ಕರೆಕ್ಟಾಗಿ ಹುದುಗಿ ದೋಸೆ ಮಾಡೋದಕ್ಕೆ ರೆಡಿಯಾಗಿದೆ. ಬೇಕಿದ್ರೆ ಮಾತ್ರ ನೀರು ಸೇರಿಸಿ ದೋಸೆ ಹಿಟ್ಟನ್ನು ವಿಡಿಯೋದಲ್ಲಿ ತೋರಿಸಿರುವ ಹದವನ್ನು ಸರಿ ಮಾಡ್ಕೊಳ್ಳಿ. ನಾನು ನೀರು ಸೇರಿಸಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ದೋಸೆ ಕಾವಲಿಗೆ ಎಣ್ಣೆ ಸವರಿ 1 ಸೌಟು ದೋಸೆ ಹಿಟ್ಟನ್ನು ಹಾಕಿ ಹದವಾಗಿ ಅಂದರೆ ಸೆಟ್ ದೋಸೆ ತರ ಹರಡ್ಕೊಂಡ್ರೆ ಸಾಕು. ನಂತರ ಮುಚ್ಚಳ ಮುಚ್ಚಿ ಬೇಯಿಸಿ ಮೇಲಿಂದ ತುಪ್ಪ ಅಥವಾ ಎಣ್ಣೆ ಹಾಕಿ ದೋಸೆಯನ್ನು ಎಬ್ಬಿಸ್ಬೋದು. ಇದನ್ನು ತಿರುವಿ ಹಾಕೋದು ಬೇಡ, ಒಂದೇ ಸೈಡ್ ಬೇಯಿಸ್ಕೊಂಡ್ರೆ ಸಾಕು. ನೋಡಿ, ಸೂಪರ್ ಸಾಫ್ಟ್ ಆಗಿರುವ ಸೌತೆಕಾಯಿ ಸೆಟ್ ದೋಸೆ ರೆಡಿ ಆಯಿತು. ಯಾವುದೇ ಚಟ್ನಿ ಅಥವಾ ವೆಜಿಟೇಬಲ್ ಸಾಗು ಜೊತೆ ಸರ್ವ್ ಮಾಡ್ಬೋದು. ನಾನು ಸಾಂಬಾರ್ ಜೊತೆ ಸರ್ವ್ ಮಾಡಿರೋದು. ರೆಸಿಪಿಯನ್ನು ನೀವು ಕೂಡ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ವಿಡಿಯೋವನ್ನು ನಿಮ್ಮವರೊಂದಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.